ಆಲ್ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ಕಳೆದ ಬ್ಲಾಗಲ್ಲಿ ನಾನು ಡೇಲನ್ ಹೇಗೆ ಬಿದ್ದ, ತಲೆಗೆ ಪೆಟ್ಟಾಯಿತು ಅದು ಹೇಳಿದ್ದೆ ಅಲ್ಲ, ಅವನು ಅದೇ ವಿಡಿಯೋದ ಕೆಳಗೆ ನಾನು ಪಿನ್ ಕಾಮೆಂಟಲ್ಲಿ ಹಾಕಿದ್ದೆ ಅವನು ಹುಷಾರಿದ್ದಾನೆ ಅಂತ ಹೇಳಿ. ಹಾಗೆ ತುಂಬ ಕ್ವೆಶನ್ಸ್ ಮತ್ತು ಕ್ವೆರೀಸ್ ಬರ್ತಾಯಿತ್ತು, ಈಗ ಹೇಗಿದ್ದಾನೆ ಹೇಳಿ ಅಂತ ಹೇಳಿ. ಕೆಲವರ ಪಿನ್ ಕಾಮೆಂಟ್ ನೋಡಿಲ್ಲ ಕಾಣ್ತದೆ. ಈಗ ಅವನು ಹುಷಾರಿದ್ದಾನೆ ಆಯಿತಾ. ಅವನು ಬಿದ್ದಿದ್ದಾನೆ ಅಂತ ನಮಗೆ ಮಾತ್ರ ಗೊತ್ತು, ಅವನಿಗೆ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿದ್ದಾನೆ ಅವನು. ಅಂದರೆ ಆ ನೈಟ್ ಅವನು ಹೋಗಿ ಬಂದ ನಂತರ ಒಮ್ಮೆ ಮಿಸ್ ಆಗಿ ತಲೆ ಮುಟ್ಟಿದಾಗ ಅವನಿಗೆ ಬ್ಯಾಂಡೇಜ್ ಇದೆ ಅಂತ ಹೇಳಿ ಗೊತ್ತಾಯಿತು. ಆಮೇಲೆ ನಾವು ಅದನ್ನು ಅವನು ಮರೆಯೋ ಹಾಗೆ ಮಾಡಿ ಅವನಿಗೆ ಡಿಸ್ಟ್ರ್ಯಾಕ್ಟ್ ಮಾಡಿದ್ವಿ. ಅದಾದ ನಂತರ ಅವನು ನೆಕ್ಸ್ಟ್ ಡೇ ಇರ್ಬೋದು, ಅದರ ನಂತರ ಯಾವತ್ತೂ ಕೂಡ ಅದರಲ್ಲಿ ಏನೋ ಒಂದು ಅವನಿಗೆ ಅಂದರೆ ನೋವಾಗ್ತಾಯಿದೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಲಿಲ್ಲ. ಮತ್ತು ಅವನಿಗೆ ಅದು ನೋವಿಗೆ ಮತ್ತು ಸೆಪ್ಟಿಕ್ ಆಗದೆ ಇರಲಿಕ್ಕೆ ಆ್ಯಂಟಿಬಯೋಟಿಕ್ ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ಟೈಮಿಗೆ ಕೊಡಲಿಕ್ಕಿತ್ತು, ಬೆಳಿಗ್ಗೆ ರಾತ್ರಿ. ಹಾಗೆ 5 ಡೇಸಿಗೆ ಅದನ್ನು ಕೊಟ್ಟಂಥದ್ದು. ಸ್ಯಾಟರ್ಡೆ ಅಂದರೆ ಇವತ್ತು ಅವನ ಸ್ಟಿಚ್ಚನ್ನು ರಿಮೂವ್ ಮಾಡಲಿಕ್ಕೆ, ಅದಕ್ಕಿಂತ ಮುಂಚೆ ಒಮ್ಮೆ ಹೋಗಿ ಡ್ರೆಸ್ಸಿಂಗನ್ನು ಮಾಡಲಿಕ್ಕಿತ್ತು. ಡ್ರೆಸ್ಸಿಂಗನ್ನು ಮಾಡಿಸಿ ಬಂದಂಥದ್ದು. ಗಾಯ ಚೆನ್ನಾಗಿ ಗುಣ ಆಗಿದೆ ಹೇಳಿದರು ಡಾಕ್ಟ್ರು. ಒಬ್ಬರು ಒಂದು ಕಾಮೆಂಟನ್ನು ಹಾಕಿದ್ದಾರೆ, ಆ್ಯಕ್ಚುಲಿ ಇವತ್ತು ಕಾಮೆಂಟನ್ನು ಹಾಕಿದ್ದೆ ನನಗೆ, ಅದಕ್ಕೆ ಅಲ್ಲೇ ನಾನು ರಿಪ್ಲೈ ಮಾಡಿದ್ದೇನೆ. ಒಬ್ಬರು ಕಾಮೆಂಟನ್ನು ಹಾಕಿದ್ದಾರೆ, ನನ್ನ ಮಗ ಬಿದ್ದು ತಲೆಯಿಂದ ಹೀಗೆ ರಕ್ತ ಬರುವಾಗ ನನಗೆ ಹಸ್ಬೆಂಡಿಗೆ ಸಹ ಫೋನ್ ಮಾಡಲಿಕ್ಕೆ ಆಗಲಿಲ್ಲ. ಈ ಬ್ಲಾಗರ್ಸ್ ಹೇಗೆ ಬ್ಲಾಗಿಂಗ್ ಮಾಡ್ತಾರೋ ಏನೋ ಅಂತ ಹೇಳಿ, ಬ್ಲಾಗ್ಸಿಗೋಸ್ಕರ ಅಂತ ಹೇಳಿ ಒಬ್ಬರು ಕಾಮೆಂಟನ್ನು ಹಾಕಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೇಳೋದು, ನಾನು ನನ್ನ ಮಕ್ಕಳನ್ನು ಇದಕ್ಕಿಂತ ಮುಂಚೆ ಸಹ ನಾನು ಹೇಳಿದ್ದೇನೆ, ನಾನೇನು ಅಮೆಝಾನಲ್ಲ ಅಥವಾ ಫ್ಲಿಪ್ಕಾರ್ಟಲ್ಲ ಬೇರೆ ಯಾವುದರಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸಿದ್ದಲ್ಲ ನನ್ನ ಮಕ್ಕಳನ್ನು. ನಾನೇ ಎಲ್ಲರ ಹಾಗೇನು ನಾನು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ವಾಂತಿ ಮಾಡಿ 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 ಕಷ್ಟಪಟ್ಟು ಸಿಸೇರಿಯನ್ ಡೆಲಿವರಿ ಮೂಲಕ ನಾನು ಡೆಲಿವರ್ ಮಾಡಿರುವಂಥದ್ದು ಮಕ್ಕಳನ್ನು, ನನ್ನ 3 ಮಕ್ಕಳನ್ನು. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಹೇಳಿ ಆ ಒಂದು ಸಾಫ್ಟ್ ಮನಸ್ಸಿರುವಂಥ ತಾಯಂದ್ರಿಗೆ ಗೊತ್ತಿರ್ಬೋದು. ನನ್ನ ಮಕ್ಕಳು ನನಗೆ ಎಷ್ಟು ಇಷ್ಟ ಅಂತ ಹೇಳಿ ನಾನು ಯಾರಿಗೂ ಅಂದರೆ ಸಾಬೀತುಪಡಿಸ್ಬೇಕಂತ ಇಲ್ಲ. ಹಾಗಾಗಿ ಇಂಥವರಿಗೆಲ್ಲ ಏನಾದರೂ ಒಂದು ಹೇಳಬೇಕಂತ ಹೇಳಿ ಅದೊಂಥರ ಅವರಿಗೆ ತುರಿಸ್ತಾ ಇರ್ತದೆ. ಹೇಳಿದ ನಂತರ ಅವರಿಗೆ ಆ ತುರಿಸು ಕಡಿಮೆ ಆಗ್ತದೆ. ಹಾಗೆ ಅಂಥ ಒಂದು ಜನರು, ಅವರಿಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಅಲ್ಲೇ ರಿಪ್ಲೈ ಮಾಡಿದ್ದೇನೆ, ನಾನು ಆನ್ಲೈನಲ್ಲಿ ತರಿಸಿದಲ್ಲ ಮಕ್ಕಳನ್ನು. ಹಾಗೆ ಒಟ್ಟರಾಶಿ ನೋಡ್ಕೊಳ್ಳಿಕ್ಕೆ ಬಿದ್ದ ಕೂಡಲೇ ಯಾರಾದರೂ ನೀವು ನೋಡಿದ್ದೀರಾ ನಾನು ಬ್ಲಾಗ್ ಮಾಡಿರುವಂಥದ್ದು. ಬಿದ್ದಾಗ ಎಲ್ಲರ ಹಾಗೆ ನಾನು ಕೂಡ ಏನು ಮಾಡೋದು, ಬ್ಲೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ ಏನು ಮಾಡೋದು, ಇಮಿಡಿಯೇಟ್ ಆ್ಯಕ್ಷನ್ ಏನು ತಗೊಳ್ಳೋದು, ಅದನ್ನು ನಾನು ಮಾಡಿರುವಂಥದ್ದು. ನಿಮಗೆ ಆಗಲಿಲ್ಲ ಅಂತ ಹೇಳಿದರೆ ನೀವು ಅಷ್ಟು ವೀಕ್ ಹಾರ್ಟೆಡ್ ಆದರೆ ಏನು ಮಾಡಲಿಕ್ಕಾಗೋದಿಲ್ಲ, ಅದು ನಿಮ್ಮ ಪ್ರಾಬ್ಲಮ್. ಎಲ್ಲರೂ ನಿಮ್ಮ ಹಾಗೇ ಇರಬೇಕು, ಹೆದರಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಎಲ್ಲರೂ ನಿಮ್ಮ ಹಾಗೆ ವೀಕ್ ಹಾರ್ಟೆಡ್ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಪಿನಿಯನನ್ನು ನೀವು ನಿಮ್ಮಷ್ಟಕ್ಕೆ ನಿಮಗೇ ಇಟ್ಕೊಳ್ಳಿ, ಬೇರೆಯವರಿಗೆ ಅದನ್ನು ಹರಡಬೇಕಂತ ಇಲ್ಲ. ನನಗೆ ಏನಿದ್ರು ಕೂಡ ನಮಗೆ ಎಲ್ಲ ಟೈಮ್ನಲ್ಲೂ, ಮತ್ತು ತುಂಬ ಜನ ಹೇಳಿದರೆ ಜಾಗ್ರತೆ ಮಾಡಿ ಅಂತ ಹೇಳಿ, ಮಕ್ಕಳನ್ನು ನೋಡಿದವರಿಗೆ ನೋಡ್ಕೊಂಡವರಿಗೆ ಗೊತ್ತಿರ್ತದೆ. ಮಕ್ಕಳನ್ನು ಎಲ್ಲ ಟೈಮ್ನಲ್ಲೂ ಅಂದರೆ ಬೆಡ್ಡಿಂದ ಕೆಳಗೆ ಬಿದ್ದು ಪೆಟ್ಟಾದರೆ ಹೌದು ನೋಡ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಬೆಡ್ಡಲ್ಲೇ ಕೂತ್ಕೊಂಡು ಆಟಾಡುವ ಮಕ್ಕಳಿಗೆ ಏನು ಮಾಡೋದಲ್ವ, ಆಗೋದು ಆಗಲಿಕ್ಕಿದ್ದದ್ದು ಹಾಗೇ ಆಗ್ತದೆ. ಹಾಗೆ ನೀವು ಚಿಕ್ಕ ಮಕ್ಕಳಿಗೆ ಹೀಗೆ ಹೇಳುವಾಗ ದೊಡ್ಡವರೆಲ್ಲ ಹೋಗಿ ಹೊರಗೆ ಹೋಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಬಿದ್ದು ಬರುವಂಥ, ಬೈಕಿಂದ ಬೀಳುವಂಥದ್ದು, ಅವರಿಗೇನು ಹೇಳೋದು, ನೀವು ಪೋಖ್ರಿ ಮಾಡ್ತಾಯಿದ್ರಾ ಅಥವಾ ನೀವು ಕುಡ್ದಿದ್ರಾ, ಹಾಗೆ ಹೇಳಲಿಕ್ಕಾಗ್ತದೆ? ಇಲ್ಲ ಅಲ್ಲ. ಆಗೋದು ಆಗಬೇಕು ಅಂತ ಇದ್ದದ್ದು ಹಾಗೇ ಆಗ್ತದೆ. ಅದರ ಇಂಟೆನ್ಸಿಟಿ, ಅದು ಆಗೋದು ಹೇಗೆ, ಅದು ದೇವರ ಒಂದು ಇಚ್ಛೆ ಪ್ರಕಾರ ಆಗುವಂಥದ್ದು. ಹಾಗಾಗಿ ನಮಗೆ ಅದನ್ನು ಹೇಗಿದ್ದರೂ ಕೂಡ ತಡೆದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಇಷ್ಟರ ತನಕ ಮಕ್ಕಳು ಅಂದರೆ ಪೋಖ್ರಿ ಮಕ್ಕಳಿರೋರಿಗೆ ಗೊತ್ತಿರ್ತದೆ, ಇಷ್ಟರ ತನಕ ಮಕ್ಕಳು ಜೀವಂತವಾಗಿ ಉಳಿದಿದ್ದಾರೆ ಆದರೆ ಅದು ತಾಯಿ ಅಂದರು ತಂದೆ ಅಂದರು ನೋಡಿಕೊಂಡೇ ಉಳಿದಂಥದ್ದು, ಜಾಗ್ರತೆ ಮಾಡಿ ಉಳಿದಂಥದ್ದು. ಅವರು ಕೂತ್ಕೊಂಡು ಹಿಂದೆ ಬೀಳುವ ಟೈಮ್ನಿಂದ ಹಿಡಿದು ನಿಂತು ನಡೆಯುವಾಗ ಎಲ್ಲ ಇಷ್ಟರ ತನಕ ಪೆಟ್ಟಾಗದೆ ನೋಡ್ಕೊಂಡಿದ್ದೇವೆ ಅಂತ ಹೇಳಿದರೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಕ್ಕೆ. ಇಲ್ಲಾದರೆ ಎಷ್ಟೊತ್ತಿಗೆ ಮಕ್ಕಳು ಬದುಕೇ ಇರ್ತಿರಲಿಲ್ಲ. ಯಾಕೆಂದರೆ ಅಂಥ ಒಂದು ಡೇಂಜರಸ್ ಸ್ಟೆಪ್ಸ್ ಅವ್ರು ತಗೊಳ್ತಾ ಇರ್ತಾರೆ. ಹಾಗಾಗಿ ಅದು ಪ್ರತಿಯೊಂದನ್ನು ಕೇರ್ ಮಾಡ್ತಾನೆ ಇರ್ತೇವೆ. ಇದು ನೋಡಿ, ಇವನ ತುಟಿಗೆ ಏನಾಗಿದೆ ನೋಡಿ, ಇಬ್ಬರು ನೆನೆ ಓಡಿ ಬಂದು ಡ್ಯಾಶ್ ಆಗಿದೆ, ಇಬ್ಬರಿಗೆ ಕೂಡ ಅಣ್ಣ ತಮ್ಮಂದರಿಗೆ. ಹಾಗೆ ಅವನ ತುಟಿಗೆ ತಾಗಿದೆ. ಸೊ ಇಂಥದ್ದೆಲ್ಲ ಕಾಮನ್ ಮಕ್ಕಳದು ಆಗ್ತಾನೆ ಇರ್ತದೆ. ಇವತ್ತೇ ಅಂತಲ್ಲ, ಇದು ನಾನು ತೋರಿಸಿದ್ದೇನೆ ಅಂತ ಹೇಳಿ ತೋರಿಸದೇ ಇರುವ ಟೈಮಲ್ಲಿ ಎಷ್ಟೋ ಹೊಡೆದಾಡುವಂಥದ್ದು, ಎಷ್ಟೋ ಪೆಟ್ಟುಗಳು ಆಗ್ತಾ ಇರ್ತದೆ ಮಕ್ಕಳಿಗೆ. ಅದು ಏನು ಗೊತ್ತಾ, 1-2 ಮಕ್ಕಳಿರುವವರಿಗೆ ಅಂದರೆ ಯಾರು ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಹೊರಗೆ, ಅಥವಾ ಯಾರ ಮಕ್ಕಳನ್ನು ಅವರ
ತಾಯಿ ಅಜ್ಜಿಯಂದ್ರು ಇರ್ತಾರೆ ಮನೇಲಿ, ಅವರೆಲ್ಲ ನೋಡ್ಕೊಳ್ತಾ ಇರ್ತಾರಲ್ಲ, ನೋಡಲಿಕ್ಕೆ ಸಪೋರ್ಟಿಗೆ ಅಂತ ಇರ್ತಾರಲ್ಲ, ಅವರಿಗೆ ಮಾತ್ರ ಅಂಥದ್ದೆಲ್ಲ ಅಂದರೆ ಒಂದು ಹೆದರಿಕೆ ಆಗುವಂಥದ್ದು, ಅದು ಇದು ಮಾಡುವಂಥದ್ದು. ಯಾರು ಅವರ ಮಕ್ಕಳನ್ನು ಚಿಕ್ಕ ಮಗುವಿಂದ ಅವರಾಗೇ ನೋಡ್ಕೊಂಡಿರ್ತಾರೆ, ಸ್ನಾನ ಮಾಡಿಸೋದಾಗಿರ್ಬೋದು, ಹೊಟ್ಟೆ ಕೊಡೋದಾಗಿರ್ಬೋದು, ಎಲ್ಲ ಅವರೇ ಮಾಡಿರ್ತಾರೆ. ಅವರು ಆ ಒಂದು ವಿಷಯದಲ್ಲಿ ತರೋ ಆಗಿರೋದ್ರಿಂದ ಅವರಿಗೆಲ್ಲ ವಿಷಯದಲ್ಲಿ ಗೊತ್ತಿರ್ತದೆ. ಈ ಅರ್ಧಂಬರ್ಧ ಗೊತ್ತಿರುವಂಥವ್ರೆ ಹೀಗೆಲ್ಲ ಮಾತಾಡುವಂಥದ್ದು. ಇಲ್ಲಿ ಸಿಯಾನ್ ಇದಕ್ಕೆ ಸ್ಕೂಲಿಗೆ ಹೊರಟಿದ್ದಾನೆ. ಹಾಗೆ ನಾನು ಆ ಪೈಪ್ ರೀತಿಯಲ್ಲಿ ಇಟ್ಕೊಂಡಿದ್ದೆಲ್ಲ ಅದು ಮ್ಯೂಕಸನ್ನು ಕ್ಲೀನ್ ಮಾಡುವಂಥದ್ದು. ಈ ಒಂದು ಮೂಗಲ್ಲಿ ಫುಲ್ಲಾಗಿರ್ತದೆ ಅಲ್ವಾ ಮ್ಯೂಕಸ್, ಅದನ್ನು ತೆಗಿಲಿಕ್ಕೆ ಅಂತ ಹೇಳಿ ಮಕ್ಕಳಿಗೆ ಬ್ಲೋ ಔಟ್ ಮಾಡಿ ತೆಗಿಲಿಕ್ಕೆ ಗೊತ್ತಾಗೋದಿಲ್ಲ, ನೋಸ್ ಬ್ಲೋ ಮಾಡಲಿಕ್ಕೆ. ಹಾಗೆ ಅದು ಒಂದು ಡಿವೈಸ್, ಅದರಿಂದ ಒಂದು ಪೈಪ್ ಬಾಯಿ ಮೂಲಕ ಸೆಕ್ಷನ್ ಮಾಡಿ ತೆಗೆಯುವಂಥದ್ದು. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಯೂಸ್ ಮಾಡ್ಬೋದು. ನಾನು ಸಿಯಾನಿಗೆ, ಡೇಲನಿಗೆ, ಎಲ್ರಿಗೂ ನಾನು ಅದನ್ನೇ ಯೂಸ್ ಮಾಡೋದು. ಅದರದ್ದು ಆಲ್ರೆಡಿ ಒಂದು ಶಾರ್ಟ್ಸಲ್ಲಿ ನಾನು ವಿಡಿಯೋ ಕೂಡ ಹಾಕಿದ್ದೆ, ಚೆನ್ನಾಗಿದೆ. ಅದರದ್ದು ಏನಾದರೂ ಲಿಂಕ್ ಬೇಕಾದರೆ ನನಗೆ ಕಾಮೆಂಟಲ್ಲಿ ಕೇಳಿ, ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತೇನೆ. ಸಿಯಾನ್ ಸ್ಕೂಲಿಗೆ ಹೋಗಿದ್ದಾನೆ. ನಾನು ಆಲ್ರೆಡಿ ಹೇಳಿದ ಹಾಗೆ ನಾನು ಕೇಕ್ ಆರ್ಡರ್ಸನ್ನು ತೆಗೊಳ್ತಾ ಇದ್ದೇನೆ. ನನಗೆ ಫ್ಯೂ ಕಪ್ ಕೇಕ್ಸ್ ಮತ್ತು ಒಂದು ಕೇಕ್ ಮತ್ತು ಸ್ವಲ್ಪ ಕೇಕ್ ಪಾಪ್ಸ್ ಅಲ್ಲ, ಕೇಕ್ ಸಿಕ್ಕಲ್ಸಿಗೆ ಆರ್ಡ್ರ್ ಇದೆ. ಕೇಕ್ ಪಾಪ್ಸನ್ನು ಕೂಡ ನಾನು ಮಾಡಿದ್ದೆ, ಸ್ವಲ್ಪ ಬ್ಯಾಟರ್ ಉಳಿದಿತ್ತು ಅಂತ ಹೇಳಿ. ಸೊ ಅದನ್ನು ರೆಡಿ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಸ್ಪಂಜನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಮಗು ನನ್ನನ್ನು ಬಿಟ್ಟು ನಿಲ್ಲೋದಿಲ್ಲ. ಹಾಗೆ ನಾನಿವಾಗ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಳ್ತೇನೆ ಸ್ಲ್ಯಾಬ್ ಮೇಲೆ. ಇದು ಈಗ ಚಿಕ್ಕದಿರುವಾಗ ಆಗ್ತದೆ, ದೊಡ್ಡದಾಗುವಾಗ ಬೇರೆ ಏನಾದರೂ ಐಡಿಯಾ ಮಾಡಬೇಕು. ಎಲ್ಲ ಮಕ್ಕಳನ್ನು ಹೀಗೇ ನೋಡ್ಕೊಂಡಂಥದ್ದು ಚಿಕ್ಕದಿರುವಾಗ. ಡೇಲನನ್ನಾಗಿರ್ಬೋದು, ಸಿಯಾನನ್ನಾಗಿರ್ಬೋದು. ಸಿಯಾನಿಗೆ 6 ತಿಂಗಳ ಮಗು ಇರುವಾಗ ನಾನು ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವನನ್ನು ಕೂಡ ಈ ಪ್ಲಾಸ್ಟಿಕ್ ಟೇಬಲ್ ಬರ್ತದೆ ಅಲ್ಲ, ಆ ಒಂದು ಚಿಕ್ಕ ಪ್ಲಾಸ್ಟಿಕ್ ಟೇಬಲಲ್ಲಿ ಅವನನ್ನು ಹೀಗೆ ಸೈಡಿಗೆ ಮಲಗಿಸ್ತಾ ಇದ್ದೆ. ಅದರ ಸೈಡಲ್ಲಿ ನಾನು ಕೇಕನ್ನು ಮಾಡ್ತಾಯಿದ್ದೆ. ಆಗ ಎಲ್ಲ ಫಸ್ಟ್ ಎಲ್ಲ ಕೈಯಲ್ಲೇ ಮಾಡ್ತಾಯಿದ್ದೆ, ಅಂಥದ್ದು ಬೀಟರ್ ಕೂಡ ಇರಲಿಲ್ಲ, ವಿಸ್ಕಲ್ಲೇ ಮಾಡ್ತಾಯಿದ್ದೆ ನಾನು. ತುಂಬ ಟೈಮ್ ಟೇಕಿಂಗ್ ಮತ್ತು ಸುಸ್ತಾಗ್ತಾಯಿತ್ತು. ಸ್ಟಿಲ್ ಆ ಒಂದು ಪ್ಯಾಷನ್ ನಮಗೆ, ಅಂದರೆ ಏನಾದರೂ ಒಂದ್ರದ್ದು ಹುಚ್ಚಿಡಿದ್ರೆ ಉಂಟಲ್ಲ, ಅದು ಯಾವ ರೀತಿ ಹೇಳಿದ್ರೆ, ನಾನು ಕೇಕ್ ಮಾಡಬೇಕು ಅಂತ ನಾನು ಯಾವಾಗ ಡಿಸೈಡ್ ಮಾಡಿದೆ, ಅದನ್ನು ಆ್ಯಸ್ ಅ ಬಿಸ್ನೆಸ್ ನಾನು ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ನಾನೇನು ಕುಕ್ಕಿಂಗ್ ನನ್ನ ಒಂದು ಫೋಟೆನೇ ಅಲ್ಲ ಆಯ್ತಾನೆ. ಕುಕ್ಕಿಂಗ್ ಆಗಿರ್ಬೋದು, ಬೇಕಿಂಗ್ ನಾನು ಲೈಫಲ್ಲಿ ಮಾಡಿದವಳೇ ಅಲ್ಲ. ನಾನು ಫಸ್ಟ್ ಟೈಮ್ ಕೇಕ್ ಮಾಡಿದ್ದೆ ನನ್ನ ಮದುವೆ ನಂತರ, ಕೊರೋನಾ ಟೈಮ್ನಲ್ಲಿ ಆಗನೇ ಮಾಡಿದ್ದು. ಅದಕ್ಕಿಂತ ಮುಂಚೆ ಕೇಕ್ ಮಾಡಿ ಸಹ ಗೊತ್ತಿಲ್ಲ, ಯಾವುದೇ ರೆಸಿಪೀಸನ್ನು ನೋಡಲಿಲ್ಲ. ಬಟ್ ಯಾವಾಗ ನಾನು ಐಡಿಯಾ ಮಾಡಿದೆ ಕೇಕ್ ಮಾಡಬೇಕು, ಇದಕ್ಕೆ ಡಿಮ್ಯಾಂಡ್ ಇದೆ, ಫಸ್ಟಿಗೆ ನಾನು ತಿನ್ಲಿಕ್ಕಂತ ಮಾಡಿದ್ದು. ಆದರೆ ಅದು ಪ್ಯಾಷನ್ ಆಗಿ ಕನ್ವರ್ಟ್ ಆಯಿತು. ಅದಾದ ನಂತರ ಬಿಸ್ನೆಸ್ ಆಗಿ ಕನ್ವರ್ಟ್ ಆಯಿತು. ಹೀಗೆ ಮಾಡುವಾಗ ಉಂಟಲ್ಲ, ನಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಆದರೆ ಉಂಟಲ್ಲ, ಅದು ನಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ, ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ಅಂದರೆ ನಾನು ಯಾವಾಗ ಒಮ್ಮೆ ಸ್ಟಾರ್ಟ್ ಮಾಡ್ತೇನೆ, ಯಾವಾಗ ನಾನು ಆರ್ಡ್ರ್ ಮಾಡಿದ ಪ್ರಾಡಕ್ಟ್ಸ್ ಬರ್ತದೆ, ಯಾವಾಗ ಅದನ್ನು ನಾನು ಸೇಲ್ ಮಾಡ್ತೇನೆ ಅಂತ ಹೇಳಿ ನನಗೆ ರಾತ್ರಿ ಎಲ್ಲ ನೆನಪಾಗ್ತಾ ಇತ್ತು. ಮತ್ತು ನಮ್ಮ ಸಿಯಾನ್ ಹೇಳಬೇಕಂದ್ರೆ ಮಲಗ್ತಾನೆ ಇರಲಿಲ್ಲ. 8 ತಿಂಗಳ ತನಕ ಅವನು ರಾತ್ರಿ ಮಲಗ್ತಾ ಇರಲಿಲ್ಲ. ಅವನನ್ನು ಹಿಡ್ಕೊಂಡೇ ಕೂತ್ಕೊಳ್ಬೇಕಿತ್ತು. ಹಾಗಾಗಿ ನಾನು ಕೇಕನ್ನೆಲ್ಲ ರಾತ್ರಿನೇ ಮಾಡ್ತಾಯಿದ್ದಂಥದ್ದು. ಆಗ ನನಗೆ ಅಂದರೆ ಫಸ್ಟ್ನೇ ಮಗು, ನಿದ್ದೆದಷ್ಟೊಂದು ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಮತ್ತು ಈ ಕೇಕಿದು ಹುಚ್ಚಲ್ಲಿ ನನಗೆ ನಿದ್ದೆ ಸಹ ಬರ್ತಾ ಇರಲಿಲ್ಲ. ಹಾಗೆ ನಾನು 10-10:30 ಆಗುವಾಗ ಅವನನ್ನು ಸ್ವಲ್ಪ ಹೊತ್ತು ಅಂದರೆ 1 ಗಂಟೆ ಮಧ್ಯದಲ್ಲಿ ಮಲಗ್ತಾರಲ್ಲ, ಹಾಗೆ ಮಲಗಿದರೆ 11 ಗಂಟೆ ಆಗೋದ್ರೊಳಗೆ ಎದ್ದೊಳ್ತಿದ್ದೆ. ಅಷ್ಟರೊಳಗೆ ನಾನು ಹೋಗಿ ಕೇಕ್ ಮಾಡ್ತಾಯಿದ್ದೆ. ಅದು ಕೂಡ ಹೊರಗೆ, ನಮ್ಮ ಮನೆ ಹೊರಗೆ ಅಲ್ವ ರೂಮ್ ಇದ್ದಂಥದ್ದು, ಅಲ್ಲಿ ಮಾಡ್ತಾಯಿದ್ದೆ. ಚಿಕ್ಕ ಒಂದು ಪ್ಲಾಸ್ಟಿಕ್ ಟೇಬಲಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಷ್ಟು ದೊಡ್ಡ ಎಲ್ಲ ಕಿಚನ್ದು ಬೇಕಾದ ಐಟಮ್ಸ್ಗಳು ಪ್ರತಿಯೊಂದನ್ನು ತಗೊಂಡು ಈಗ ಇಂಡಿಪೆಂಡೆಂಟ್ ಒಂದು ಕಿಚನನ್ನು ಮಾಡಿಕೊಂಡು ಇವಾಗ ನಾನು ಕೇಕನ್ನು ರೆಡಿ ಮಾಡ್ತಾಯಿದ್ದೇನೆ. ಇದಕ್ಕೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇದೆ, ಫುಲ್ ಸಪೋರ್ಟ್ ಇದ್ದದ್ದು ಅವರಿಂದ. ಹಾಗೆ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಆಯಿತು. ಬಟ್ ನಮಗೆ ನಮ್ಮ ಮೇಲೇ ಟ್ರಸ್ಟ್ ಕೂಡ ಇರಬೇಕು, ನಮಗೆ ಆಗ್ತದೆ ಅಂತ ಹೇಳಿ. 1-2 ಸಲ ಮಾಡುವಾಗ ಫೇಲ್ ಆಗೇ ಆಗ್ತದೆ ಯಾರಿಗಾದರೂ ಸಹ. 100 ಕೇಕ್ ಮಾಡಿದರೂ ಸಹ ಉಂಟಲ್ಲ, ನಿಮಗೆ ಪರ್ಫೆಕ್ಷನ್ ಬರೋದಿಲ್ಲ. ಶಾರ್ಪ್ ಎಡ್ಜ್ ಆಗಿರ್ಬೋದು ಅಥವಾ ಸ್ಮೂತ್ ಫಿನಿಶಿಂಗ್ ಆಗಿರ್ಬೋದು, ಬರೋದಿಲ್ಲ. ಈಗ ನಾನು ಹೇಳ್ತೇನೆ, ನನಗೆ ಇವಾಗಲೇ ಕೆಲವೊಮ್ಮೆ ಬರೋದಿಲ್ಲ, ಡಿಪೆಂಡ್ ಆಗ್ತದೆ. ಈಗ ಚಾಕ್ಲೇಟ್ ಟೆಂಪರಿಂಗ್ ಎಲ್ಲ ಮಾಡುವಾಗ ಒಂದು ಎಷ್ಟು ಡಿಗ್ರಿ ಮಾಡಬೇಕು. ಈಗ ನಾನು ಫಸ್ಟಿಂದ ಕೂಡ ಅದಕ್ಕೆಲ್ಲ ಆ್ಯಕ್ಚುಲಿ ಥರ್ಮೋಮೀಟ್ರ್ ಯೂಸ್ ಮಾಡಲಿಕ್ಕೆ ಇರ್ತದೆ, ಕುಕ್ಕಿಂಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಆದರೆ ನನ್ನ ಹತ್ರ ಅದು ಇಲ್ಲ, ತರಿಸಬೇಕು ಅಂತ ಇದ್ದೆ. ಬಟ್ ಆವಾಗ ತುಂಬ ಕಾಸ್ಟ್ಲಿ ಇತ್ತು, ಬಜೆಟ್ ಕೂಡ ನನ್ನ ಹತ್ರ ಇರಲಿಲ್ಲ. ನಾನು ಕೇಕ್ ಸೇಲ್ ಮಾಡಿ ಬಂದ ಹಣದಲ್ಲೇ ಸ್ವಲ್ಪ ಒಟ್ಟು ಮಾಡಿ ಇಟ್ಕೊಂಡು ಒಂದೊಂದು ಐಟಮನ್ನು ಪರ್ಚೇಸ್ ಮಾಡಿರುವಂಥದ್ದು. ಸೊ ಹಾಗೆಲ್ಲ
ಈ ಒಂದು ಚಿಕ್ಕ ಬಿಸ್ನೆಸ್ಸನ್ನು ನಾನು ಸ್ಟಾರ್ಟ್ ಮಾಡಿ ಇವಾಗಲೂ ರನ್ ಮಾಡ್ತಾ ಇರುವಂಥದ್ದು. ಹಾಗೆ ಇವಾಗ ಕಂಟಿನ್ಯೂಸ್ ಆಗಿ ಆರ್ಡರ್ಸನ್ನು ತಗೊಳ್ತಾ ಇದ್ದೇನೆ. ಕಷ್ಟ ಆದರೂ ಪರವಾಗಿಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದರೆ ಕಸ್ಟಮರ್ಸ್ ಒಂದು 2-3 ತಿಂಗಳಿಂದ ಕೇಳ್ತಾನೆ ಇದ್ದಾರೆ. ಅವರಿಗೆ ಪ್ರತಿ ಸಲ ಇಲ್ಲ ಅಂತ ಹೇಳಲಿಕ್ಕೆ ಕೂಡ ನನಗೆ ಆಗೋದಿಲ್ಲ. ಯಾಕಂದರೆ ನಾನು ಇವಾಗ 5 ವರ್ಷ ಆಗ್ತದೆ ಈ ಒಂದು ಕೇಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಾಗಾಗಿ ಇನ್ನೂ ಆ ರೀತಿಯಲ್ಲಿ ನನಗೆ ಮಾಡಲಿಕ್ಕೆ ಸಹ ಮನಸ್ಸಿಲ್ಲ. ಹಾಗೆ ನನಗೆ ಇನ್ನೂ ತುಂಬ ಐಡಿಯಾಸ್ ಇದೆ ಬೇರೆ ಬೇರೆ ರೀತಿಯಾದಂತಹ ವೆರೈಟೀಸನ್ನು ತರಬೇಕು ಅಂತ ಎಲ್ಲ. ಹಾಗೆ ಅದಕ್ಕೆ ಬೇಕಾದಂಥ ಪ್ಲ್ಯಾನಿಂಗನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಬಟ್ ಏನಾಗ್ತದೆ ಅಂತ ಹೇಳಿದರೆ ದಿನ ಹೋದ ಹಾಗೆಯೇ ಮಕ್ಕಳು ಮತ್ತು ಮನೆ ಅನ್ನುವಾಗ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನಾವು ಬಜೆಟನ್ನು ಕೂಡ ಅದೇ ರೀತಿಯಲ್ಲಿ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಆ ಬಜೆಟನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕಾದ್ರೆ ನನಗೆ ಇವಾಗ ಬೇಕಿಂಗ್ ಸ್ಟಾರ್ಟ್ ಮಾಡಲೇಬೇಕು. ಹಾಗಾಗಿ ನಾನು ಸ್ವಲ್ಪನಾದರೂ ಪರವಾಗಿಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಕೇಕ್ ಪಾಪ್ಸ್, ಕೇಕ್ ಸಿಕಲ್ಸ್ ಎರಡನ್ನೂ ಕೂಡ ಮಾಡಿದ್ದೇನೆ. ಪಾಪ್ಸನ್ನು ಆಲ್ರೆಡಿ ನಾನು ಮಾಡಿದ್ದೆ, ಅದರ ವಿಡಿಯೋ ನಾನು ತೆಗಿಲಿಲ್ಲ. ಪಾಪ್ಸ್ ಅಂತ ಹೇಳಿದರೆ ಲಾಲಿಪಾಪ್ ರೀತಿಯಲ್ಲಿ ಇರ್ತದೆ, ಸಿಕಲ್ಸ್ ಅಂತ ಹೇಳಿದರೆ ಈ ರೀತಿಯಲ್ಲೇ ಇರ್ತದೆ, ಪಾಪ್ಸಿಕಲ್ ರೀತಿಯಲ್ಲಿ. ಮತ್ತು ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಮಾಡಿ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡಲಿಕ್ಕಿತ್ತು. ಕೇಕಿದು ಮೇಲೆ ಚಾಕ್ಲೇಟ್ ಇದೆಲ್ಲ ನಿಮಗೆ ಬೇರೆ ಬೇರೆ ಡಿಸೈನಲ್ಲಿ ಕಟ್ ಮಾಡಿದಿರ್ತದೆ ಅಲ್ವಾ ಚಾಕ್ಲೇಟ್ ಪೀಸಸ್, ಅದನ್ನು ಸ್ವಲ್ಪ ರೆಡಿ ಮಾಡಲಿಕ್ಕಿತ್ತು. ಹಾಗೆ ಒಂದು ಚಾಕ್ಲೇಟ್ ಕೇಕ್ ಆರ್ಡ್ರ್ ಇತ್ತು, ಅದರದ್ದು ಕೂಡ ಫಿನಿಷಿಂಗನ್ನೆಲ್ಲ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆಂತ ಗೊತ್ತಾ, ನಾವೊಂದು ಕೆಲಸವನ್ನು ಇಷ್ಟಪಟ್ಟು ಮಾಡ್ತೇವೆ, ಆದರೆ ಅದು ನಮಗೆ ಯಾವತ್ತೂ ಕೂಡ ಕೆಲಸ ಕಷ್ಟ ಅಂತ ಹೇಳಿ ಅಷ್ಟೊಂದು ಅನಿಸೋದಿಲ್ಲ. ಯಾಕೆಂದರೆ ಅದು ನಾವು ಇಷ್ಟಪಟ್ಟು ಮಾಡುವಂಥದ್ದಲ್ವ. ಮತ್ತು ಈ ರೀತಿ ನಿಮಗೆ ಕೂಡ ಏನಾದರೂ ನಿಮಗೆ ಪಿಕಲ್ ಮಾಡಲಿಕ್ಕೆ ಗೊತ್ತಿದೆ ಆದರೆ, ಅಥವಾ ಬೇರೆ ಏನಾದರೂ ಹಪ್ಪಳ ಸಂಡಿಗೆ ಅಂಥದ್ದೆಲ್ಲ ಮಾಡಿ ಎಲ್ಲ ಸೇಲ್ ಮಾಡ್ತಾರಲ್ಲ, ಅಂಥದ್ದೇನಾದರೂ ನಿಮಗೆ ಗೊತ್ತಿದ್ದರೆ ನೀವು ಆ ರೀತಿ ಮಾಡಿ ಸೇಲ್ ಮಾಡ್ಬೋದು. ನೀವು ಹೌಸ್ ವೈಫ್ ಆದರೆ ಅಂದರೆ ನಿಮಗೆ ಕೂಡ ಒಂದು ಖರ್ಚಿಗೆ ಸ್ವಲ್ಪ ಹಣ ಸಿಗ್ತದೆ ಅಲ್ಲ. ನಿಮ್ಮ ಟ್ಯಾಲೆಂಟ್ ಏನು ಅಂತ ಹೇಳಿ ನೀವೇ ಅದನ್ನು ಕಂಡುಹಿಡಿಬೇಕು. ಆ್ಯಕ್ಚುಲಿ ನನಗೆ ಈ ರೀತಿ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ಕೇಕ್ ಮಾಡಿದಾಗ ಅದಂತೂ ಅಟ್ಟ ಫ್ಲಾಪ್. ಅದಾದ ನಂತರ ಸ್ವಲ್ಪ ಪರವಾಗಿರಲಿಲ್ಲ. ಮತ್ತು ಥರ್ಡ್ ಟೈಮ್ ಮಾಡುವಾಗ ಒಳ್ಳೆಯದಾಗಿ ಬಂತು. ಆದರೆ ನಾನು ಕೇಕ್ ಮಾಡುವಾಗ ಒಂದು ಮಿಸ್ಟೇಕ್ ಮಾಡಲಿಲ್ಲ. ಏನು ಅಂತ ಹೇಳಿದರೆ, ತುಂಬ ಕ್ಯೂರಿಯಾಸಿಟಿಯಿಂದ ಫಸ್ಟ್ ಟೈಮ್ ಮಾಡುವಾಗಲೇ ಅಂದಾಜಿಗೆ ಎಲ್ಲ ಸ್ಪೂನೆಲ್ಲ ಅಂದರೆ ಮೆಜರಿಂಗ್ ಕಪ್ಸ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಕೇಕಲ್ಲಿ. ಹಾಗೆ ಅದನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿ ಅದು ಬಂದ ನಂತರನೇ ನಾನು ಸ್ಟಾರ್ಟ್ ಮಾಡಿದ್ದು. ಯಾಕೆಂತ ಹೇಳಿದರೆ ನಾವು ಅಂದಾಜಿಗೆ ಹಾಕಿದರೆ ಅದು ಹೇಗಿದ್ದರೂ ಸರಿ ಬರೋದಿಲ್ಲ. ಮತ್ತು ಸರಿ ಬರದೇ ಇದ್ದರೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಫುಲ್ ಫ್ಲಾಪ್ ಆಗಿ ಹೋಗ್ತದೆ. ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡುವಾಗಲೇ ಕರೆಕ್ಟಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ. ಹಾಗೆ ನಾನೊಂದು 100ಕ್ಕಿಂತ ಹೆಚ್ಚು ರೆಸಿಪೀಸನ್ನು ನೋಡಿ ಅದನ್ನೆಲ್ಲ ಬುಕ್ಕಲ್ಲಿ ಬರೆದು ಯಾವ ರೆಸಿಪಿ ನನಗೆ ಸೂಟ್ ಆಗ್ತದೆ ಅಂತ ಹೇಳಿ ಡಿಸೈಡ್ ಮಾಡಿದ ನಂತರ ಆ ಒಂದು ಕೇಕನ್ನು ಮಾಡಿದಂಥದ್ದು. ಯಾವುದನ್ನು ನಾವು ಸುಲಭದಲ್ಲಿ ಆಗ್ತದೆ ಅಂತ ಹೇಳಿ ಎಣಿಸಿದರೆ ಆಗೋದಿಲ್ಲ. ನೀವು ಎಷ್ಟು ಸಲ ಪ್ರಯತ್ನ ಪಡ್ತೀರ, ಎಷ್ಟು ಸಲ ಟ್ರೈ ಮಾಡ್ತೀರ, ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತದೆ, ಅಷ್ಟು ನಿಮಗೆ ಪರ್ಫೆಕ್ಷನ್ ಕೂಡ ಸಿಗ್ತದೆ. ಹಾಗೆ ನಾನಿವಾಗ ನೋಡಿ 2.5 kg ಬ್ಯಾಟರ್ ನಂದು ಮಿಕ್ಸರಲ್ಲಿದೆ. ಕರೆಂಟು ಹೋಯಿತು. ಹೀಗೆ ಸಹ ಕರೆಂಟ್ ಕೂಡ ಕೈ ಕೊಟ್ಟು ನಮಗೆ ತಲೆ ಹಾಳು ಮಾಡ್ತದೆ. ಒಂದು ಮಕ್ಕಳು ಇಚ್ಛೆಯಿಂದ ಕಿರಿಕಿರಿ ಮಾಡ್ತಾರೆ. ಕೆಲವೊಮ್ಮೆ ಏನಾದರೂ ಒಂದಾಗಿ ಬ್ಯಾಟರ್ ಫುಲ್ ಸೆಟಲ್ ಆಗಿ ಹೋಗ್ತದೆ. ಹಾಗೆಲ್ಲ ಆಗುವಾಗ ಉಂಟಲ್ಲ, ಫ್ರಸ್ಟ್ರೇಷನ್ ಕೂಡ ಅಷ್ಟೇ ಇರ್ತದೆ. ಆದರೆ ಅದನ್ನೆಲ್ಲದನ್ನೂ ಬ್ಯಾಲೆನ್ಸ್ ಮಾಡಿ ಮನೆಯದು ಅದು ಇದು ಅಂತ ಹೇಳಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ತೇವಲ್ಲ ಲೈಫ್, ಆವಾಗ ಮಾತ್ರ ನಮಗೆ ನೆಮ್ಮದಿಯಿಂದ ಲೈಫನ್ನು ಲೀಡ್ ಮಾಡಲಿಕ್ಕಾಗೋದು. ಎಲ್ಲದನ್ನು ಮಿಕ್ಸ್ ಮಾಡಿ ಈ ಫ್ರಸ್ಟ್ರೇಷನನ್ನು ಮಕ್ಕಳ ಮೇಲೆ ತೆಗೆಯುವಂಥದ್ದು, ಹಸ್ಬೆಂಡ್ ಮೇಲೆ ತೆಗೆಯುವಂಥದ್ದು, ಹಾಗೆಲ್ಲ ಮಾಡಿದರೆ ಅದಾಗೋದಿಲ್ಲ. ನಮ್ಮ ಲೈಫ್, ನಮ್ಮ ವರ್ಕಿದು ಫ್ರಸ್ಟ್ರೇಷನ್ ಏನಿದೆ ಅದು ನಾವು ಅಲ್ಲಿ ಬಿಟ್ಟು ಬರಬೇಕು ಅಥವಾ ನಮ್ಮಲ್ಲಿಯೇ ಕ್ಯಾರಿ ಮಾಡಬೇಕು. ಅದನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದರೆ ಅವರಿಗೆ ಕೂಡ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ರಿಲೇಷನ್ಶಿಪ್ಸಲ್ಲಿ ಕೂಡ ಅಂದರೆ ಅದು ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಹಾಗಾಗಿ ಆದಷ್ಟು ಈ ವರ್ಕ್ ಲೈಫನ್ನು ಮತ್ತು ಫ್ಯಾಮಿಲಿ ಲೈಫನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಲಿಬೇಕು. ನಾವು ಮನೆಯಲ್ಲೇ ಇದು ವರ್ಕ್ ಮಾಡಿದರೂ ಪರವಾಗಿಲ್ಲ, ಅಂದರೆ ಹೊರಗೆ ಹೋಗಿ ಬಸ್ಸಲ್ಲಿ ಹೋಗಿ ಮನೆಗೆ ಬರೋದು ಇದೆಲ್ಲಾದರೆ ಕಾಣ್ತದೆ ನಾವು ಕೆಲಸ ಮಾಡ್ತಾಯಿದ್ದೇವೆ, ಅವ್ರು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಮನೆ ಒಳಗೆ ನಾವು ನಿಂತ್ಕೊಂಡು ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಇದ್ದು ಪಾತ್ರೆ ಎಲ್ಲ ಎಷ್ಟೆಲ್ಲ ಪಾತ್ರೆ ಇರುತ್ತೆ ಅದೆಲ್ಲ ತೊಳೆದು ಮನೆಯದು ಉಳಿದ ಕೆಲಸಗಳನ್ನೆಲ್ಲ ಮಾಡಿದ್ರು ಅದು ನಮಗೆ ಕೆಲಸ ಮಾಡಿದ ಹಾಗೆ ಬಂದವರಿಗೆ ಕಾಣೋದಿಲ್ಲ. ಯಾಕೆಂತ ಹೇಳಿದರೆ ನಾವೇನು ಹೊರಗೆ ಹೋಗೋದಿಲ್ಲಲ್ಲ, ಮನೆಯಲ್ಲೇ ನಿಂತ್ಕೊಂಡು ಮಾಡುವಂಥದ್ದು. ಮನೆಯಲ್ಲಿ ಸ್ಲ್ಯಾಬ್ ಮೇಲೆ ಅಡ್ಡ ಮಲಗಿ ನಾನು ಕೇಕ್ ಮಾಡೋ ರೀತಿಯಲ್ಲಿ ಮಾತಾಡೋರು ಕೂಡ ಇದ್ದಾರೆ. ಇಲ್ಲಿ ಮಲಕ್ಕೊಂಡು ಚೆಂದ ಮಾಡಿ ದಿಂಬೆಲ್ಲ ಇಟ್ಕೊಂಡು ಒಂದೇ ಕೈಯಲ್ಲಿ ತಿರುಗಿಸಿ ಕೇಕ್ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಮಾತಾಡೋರಿದ್ದಾರೆ.
ಅಂಥವರಿಗೆ ನಾನು ಅಂದರೆ ಆ ರೀತಿ ಒಬ್ಬರು ಕೂಡ ಕಾಮೆಂಟ್ ಮಾಡೋರಿದ್ದಾರೆ, ಆರಾಮದಲ್ಲಿ ಆಗ್ತದಲ್ಲ, ಇಟ್ಟರೆ ಆಯಿತು ನಿನಗೆ, ಅವನಲ್ಲಿ ಇಟ್ಟರೆ ಆಯಿತು ರೆಡಿಯಾಗಿ ಸಿಗ್ತದೆ ಅಂತ ಹೇಳಿ. ಅವರಂದರೆ ಮೇ ಬಿ ಕೇಕನ್ನು ಕರೆಕ್ಟಾಗಿ ಗಮನಿಸಿರೋದಿಲ್ಲ. ಹಾಗಾಗಿ ಕೆಲವರು ಅಂದ್ಕೊಂಡಿದ್ದಾರೆ ಜಸ್ಟ್ ಕೇಕಿದು ಬ್ಯಾಟರ್ನ ರೆಡಿ ಮಾಡೋದು, ಅವನಲ್ಲಿ ಹಾಕೋದು, ಅಷ್ಟೇ ಕೇಕ್ ರೆಡಿಯಾಗಿ ಸಿಗ್ತದೆ ಅಂತ ಹೇಳಿ. ಅದು ಒಂದು ಅಂದರೆ 2 ಪಾರ್ಟ್ ಇದೆ ಕೇಕಲ್ಲಿ. ಅದು ಫಸ್ಟ್ ಪಾರ್ಟ್ ಅಷ್ಟೇ, ಸೆಕೆಂಡ್ ಪಾರ್ಟ್ ಅದಕ್ಕಿಂತ ಕಷ್ಟದ್ದು. ಅದರ ಬಗ್ಗೆ ಕೆಲವರಿಗೆ ಐಡಿಯಾನೇ ಇರೋದಿಲ್ಲ. ಹಾಗೆ ಇವಾಗ ಹೇಗಿದ್ದರೂ ಕರೆಂಟ್ ಹೋಯ್ತಲ್ಲ, ನಾನಿನ್ನು ಊಟ ಮಾಡ್ತೇನೆ ಅಂತ ಹೇಳಿ ನಮಗೆ ಇವತ್ತು ವೆಜ್ ಸಾರು, ಒಂದು ಸೊಪ್ಪು ಮತ್ತು ಎಂಥದ್ದು ಗ್ರೀನ್ ಗ್ರಾಮ್ ಇದೆ ಅಲ್ಲ, ಅದನ್ನು ಹಾಕಿ ಮಾಡಿರುವಂತಹ ಸಾರು. ನಾನು ಮಧ್ಯಾಹ್ನ ನಾನೀಗ ತಲೆಗೆಲ್ಲ ಕಟ್ಕೊಂಡಿದ್ದೇನೆ ಅಂತ ಹೇಳಿ ಏನು ಅಂದ್ಕೊಳ್ಬೇಡಿ. ನಾನು ಹೆಚ್ಚಾಗಿ ಕೇಕ್ ಮಾಡುವಾಗ ಅಥವಾ ಏನಾದರೂ ಕೆಲಸ ಮಾಡುವಾಗ ಅಡುಗೆದೆಲ್ಲ ನಾನು ತಲೆಗೆ ಕಟ್ಕೊಳ್ತೇನೆ, ಒಂದು ಕೂದಲು ಬೀಳಬಾರ್ದು ಅಂತ ಹೇಳಿ. ಇನ್ನೊಂದು ನನಗೆ ನಾನು ಬೇಬಿ ಹೇರ್ಸ್ ಇದೆ ಅಲ್ವ ಮುಂದೆದು, ಅದು ಫ್ಯಾನ್ ಹಾಕುವಾಗ ಉಂಟಲ್ಲ ನನಗೆ ಕಿರಿಕಿರಿ ಆಗ್ತದೆ, ಆಚೆ ಈಚೆ ಕೂದಲು ಹಾರ್ತಾ ಇದ್ದರೆ ನನಗೆ ಅದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಕಟ್ಟಿಯೇ ಇರುವಂಥದ್ದು. ಫ್ಯಾನಿದು ಗಾಳಿಗೆ ಆಗಾಗ ಮುಖಕ್ಕೆ ತಾಗ್ತಾ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗೆ ನಾನು ಈ ರೀತಿ ಕಟ್ಕೊಂಡಿರ್ತೇನೆ. ಮತ್ತು ಇಲ್ಲಾದರೆ ಮೊದಲು ಹೇರ್ ಬ್ಯಾಂಡನ್ನು ಹಾಕ್ತಾಯಿದ್ದೆ, ಅದು ನಮ್ಮ ಡೇಲನ್ನು ಎಳೆದು 2 ಅರ್ಧ ಮಾಡಿ ಕಟ್ ಮಾಡಿದ್ದಾನೆ. ಹಾಗೆ ಇನ್ನೀಗ ಸದ್ಯಕ್ಕೆ ನಾನು ತಗೊಳ್ಳೋದಿಲ್ಲ, ಅವನು ಯಾವಾಗ ನೋಡಿದರೂ ಹಾಗೇ ಮಾಡುವಂಥದ್ದು. ಅದನ್ನು ನಾನು ಆದಷ್ಟು ಜಾಗ್ರತೆ ಮಾಡಿ ಇಷ್ಟು ಟೈಮ್ ಮೇಂಟೈನ್ ಮಾಡಿದ್ದು. ಅದನ್ನು ಸಹ ಕಟ್ ಮಾಡಿಬಿಟ್ಟಿದ್ದಾನೆ, 2 ತುಂಡು ಮಾಡಿದ್ದಾನೆ. ಹಾಗೆ ಇನ್ನು ಸದ್ಯಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ. ಇನ್ನೊಂದು ಬಟ್ಟೆದಿದೆ ನನ್ನ ಹತ್ರ, ಅದು ಕೂಡ ಲೂಸ್ ಆಗಿದೆ, ಹಾಗಾಗಿ ಈ ರೀತಿ ಕಟ್ಕೊಳ್ಳುವಂಥದ್ದು. ಮತ್ತು ನನ್ನ ಸಬ್ಸ್ಕ್ರೈಬರ್ಸಿಗೆ ನನಗೆ ಗೊತ್ತಿರೋ ಹಾಗೆ ನಾನು ಇದ್ದ ಹಾಗೆಯೇ ತೋರಿಸ್ತೇನೆ. ಅಂದರೆ ಆ್ಯಸ್ ಯೂಶ್ವಲಿ ಮನೆಯಲ್ಲಿ ಯಾವ ಬಟ್ಟೆ ಹಾಕ್ತೇನೆ ಅದನ್ನೇ ತೋರಿಸುವಂಥದ್ದು, ಮನೆಯಲ್ಲಿ ಯಾವ ರೀತಿ ಇರ್ತೇವೆ ಹಾಗೆಯೇ ತೋರಿಸುವಂಥದ್ದಲ್ಲ. ಹಾಗಾಗಿ ನಿಮಗೂ ಕೂಡ ರಿಲೇಟಬಲ್ ಅಂತ ಹೇಳಿ ಅನ್ನಿಸ್ಬೋದು. ನಿಮಗೂ ಹಾಗೆ ರಿಲೇಟಬಲ್ ಅನ್ನಿಸ್ತದೆ ಆದರೆ ಕಾಮೆಂಟ್ ಮಾಡಿ ಆಯಿತಾ. ಅಂದರೆ ಕೆಲವರಂತೂ ವ್ಲಾಗರ್ಸ್ ಹೆಚ್ಚಾಗಿ ಒಳ್ಳೆ ಬಟ್ಟೆ ಹಾಕಿ ರೆಡಿ ಎಲ್ಲ ಮಾಡ್ತಾರೆ, ಮೇಕಪ್ ಎಲ್ಲ ಮಾಡಿಕೊಂಡು. ನನಗೆ ಅದು ಏನಂತದೆ ಅಂತ ಹೇಳಿದರೆ ಏನೋ ಒಂದು ಎಕ್ಸ್ಟ್ರಾ ಅನ್ನುವ ರೀತಿಯಲ್ಲಿ ನನಗೆ ಅನ್ನಿಸ್ತದೆ. ಹಾಗಾಗಿ ನಾನು ಅದು ಮಾಡಲಿಕ್ಕೆ ಹೋಗೋದಿಲ್ಲ. ಇದ್ದ ಹಾಗೆ ತೋರಿಸಲಿಕ್ಕೆ ಸಹ ಈಸಿ ಆಗ್ತದೆ ಅಲ್ವಾ. ಆಗ ನಮಗೆ ಯಾವುದೇ ರೀತಿಯಾದಂಥ ಒಂದು ಹೆಸಿಟೇಷನ್ ಇರೋದಿಲ್ಲ. ಹಾಗಾಗಿ ಇರೋ ಹಾಗೆಯೇ ನಾನು ತೋರಿಸ್ತಾ ಇದ್ದೇನೆ. ಮತ್ತು ನನ್ನ ಕ್ರಿಸ್ಮಸ್ ಬೇಬಿ ನೋಡಿ, ಕ್ರಿಸ್ಮಸ್ ಟೈಮಲ್ಲಿ ನನಗೆ 2 ಮಕ್ಕಳಿಗೆ ಬಟ್ಟೆನ ಹಾಕಿಸಲಿಕ್ಕೆ ಸಿಕ್ತು ಕ್ರಿಸ್ಮಸ್ ಟೈಮ್ನಲ್ಲಿ. ಒಂದು ಡೇಲನಿಗೆ ಮತ್ತು ಇನ್ನೊಂದು ಇವನಿಗೆ. ನನ್ನ ಮಕ್ಕಳ ಬಟ್ಟೆ ಎಲ್ಲ ಇದೆಲ್ಲ ತುಂಬ ಬಟ್ಟೆ ಇದೆ ಚಿಕ್ಕ ಮಕ್ಕಳದು. ಇದು ಇವನಿಗೆ ಅಂತೂ ಇದು 3rd ಹ್ಯಾಂಡ್, ಅಂದರೆ ನನ್ನ ಮಕ್ಕಳದಾಗಿ. ಅದಕ್ಕಿಂತ ಮುಂಚೆ ನನಗೆ ಅತ್ತಿಗೆಲ್ಲ ಕೊಟ್ಟ ಬಟ್ಟೆ ನೋಡಿದರೆ ಅದು ಇವನಿಗೆ 4th or 5th ಹ್ಯಾಂಡ್ ಆ ರೀತಿಯಲ್ಲಿ ಸಿಗುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕೇಕ್ ವೀಡಿಯೋಸ್ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ಬಾಯ್.